ಪ್ರಭು ಕ್ರಿಸ್ತರಲ್ಲಿ ನನ್ನ ಒಲುವಿನ ಸೋದರ ಸೋದರಿಯರೇ, ಇವತ್ತಿನ ಶುಭ ಸಂದೇಶ ಯೋವಾನ ಅಧ್ಯಾಯ 3 ವಾಕ್ಯ 27 ತಿಳಿಸುವುದೇನೆಂದರೆ, ಸ್ವರ್ಗದಿಂದ ಕೊಡಲ್ಪಟ್ಟದ್ದನ್ನು ಹೊರತುಪಡಿಸಿ ಯಾರು ಏನನ್ನೂ ಪಡೆಯಲು ಸಾಧ್ಯವಿಲ್ಲ. ಚಿಂತನೆ: ಈ ವಚನವು ಪ್ರತಿಯೊಂದು ಉಡುಗೊರೆ, ಪ್ರತಿಭೆ, ಅವಕಾಶ ಮತ್ತು ನಮ್ಮ ಜೀವನವು ದೇವರಿಂದ ಬರುತ್ತದೆ ಎಂದು ನಮಗೆ ನೆನಪಿಸುತ್ತದೆ. ಇದು ನಮ್ಮನ್ನು ನಮ್ರತೆ ಮತ್ತು ಕೃತಜ್ಞತೆಗೆ ಆಹ್ವಾನಿಸುತ್ತದೆ. ನಾವು ಹೊಂದಿರುವ ವಸ್ತುಗಳ ಮಾಲೀಕರಲ್ಲ, ಮೇಲ್ವಿಚಾರಕರು ಎಂದು ಗುರುತಿಸಲು ಸಹಾಯ ಮಾಡುತ್ತದೆ. ದೇವರು ನಮಗೆ ನಿಜವಾಗಿಯೂ ಬೇಕಾದುದನ್ನು ನೀಡುತ್ತಾನೆ ಎಂದು ನಾವು ನಂಬಿದಾಗ ನಾವು ಅಸೂಯೆ ಮತ್ತು ಭಯದಿಂದ ಮುಕ್ತರಾಗುತ್ತೇವೆ ಮತ್ತು ನಮಗಾಗಿ ಆತನ ಪ್ರೀತಿಯ ಯೋಜನೆಯಲ್ಲಿ ಸಂತೋಷ ಪಡಲು ಕಲಿಸುತ್ತದೆ. ಪ್ರಾರ್ಥನೆ: ಸ್ವರ್ಗೀಯ ತಂದೆಯೇ, ನಾನು ನಿನ್ನಿಂದ ಪಡೆದ ಎಲ್ಲ ವಸ್ತುಗಳಿಗೆ ಧನ್ಯವಾದವನ್ನು ತಿಳಿಸುತ್ತೇನೆ. ನಿನ್ನ ಉಡುಗೊರೆಗಳನ್ನು ನಮ್ರತೆಯಿಂದ ಸ್ವೀಕರಿಸಲು ನನಗೆ ಸಹಾಯ ಮಾಡಿರಿ ಮತ್ತು ನಿನ್ನ ಮಹಿಮೆ ಮತ್ತು ಇತರರ ಒಳಿತಿಗಾಗಿ ಅವುಗಳನ್ನು ನಿಷ್ಠೆಯಿಂದ ಬಳಸಲು ನನಗೆ ಆಶೀರ್ವಾದವನ್ನು ನೀಡಿರಿ. ಎಲ್ಲ ವಿಷಯಗಳಲ್ಲಿ ನಿನ್ನ ಬುದ್ಧಿವಂತಿಕೆಯನ್ನು ನಂಬಲು ನನಗೆ ಕಲಿಸಿರಿ. ಆಮೆನ್.